ಅಯೋಧ್ಯೆ ರಾಮ ಮಂದಿರ ಬಾಬರಿ ಮಸೀದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಖಲೀಫುಲ್ಲಾ ನೇತೃತ್ವದಲ್ಲಿ ಹೊಂದಾಣಿಕೆಯ ಮಾತುಕತೆಯಾಗಬೇಕು ಅಂತ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಸಂಧಾನ ನಡೀಬೇಕು, ಸಂಧಾನದ ಪ್ರಯತ್ನ ನಡೀಬೇಕು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಖಲೀಫುಲ್ಲಾ ನೇತೃತ್ವದಲ್ಲಿ ಸಂಧಾನದ ಪ್ರಯತ್ನ ಆಗಬೇಕು. ಮಹತ್ವದ ಆದೇಶ ಬಂದಿರುವಂತದ್ದು ಸುಪ್ರೀಂ ಕೋರ್ಟ್ನಲ್ಲಿ. ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ ಈ ಸಂಧಾನ ಪ್ರಕ್ರಿಯೆ ನಡೀಬೇಕು, ಸಂಪೂರ್ಣವಾಗಿ ರಹಸ್ಯವಾಗಿರಬೇಕು. 2 ತಿಂಗಳ ಒಳಗೆ ಅಯೋಧ್ಯೆ ಸಂಧಾನ ಪ್ರಕ್ರಿಯೆ ಮುಗಿಸಬೇಕು. ಇದು ಸುಪ್ರೀಂ ಕೋರ್ಟ್ನ ಆದೇಶ. ಪ್ರಶಾಂತ್ ನಾತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ನಮ್ಮ ನವದೆಹಲಿ ಬ್ಯೂರೋ ಮುಖ್ಯಸ್ಥರು. ಪ್ರಶಾಂತ್, ಏನಾಯ್ತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು? ಅಜಿತ್, ಮೀಡಿಯೇಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಜಡ್ಜ್ಮೆಂಟ್ ರಿಸರ್ವ್ ಮಾಡಿತ್ತು. ಇವತ್ತು ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ 10:30ಕ್ಕೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅಧ್ಯಕ್ಷತೆಯ 5 ಸದಸ್ಯರ ಸಂವಿಧಾನ ಪೀಠ ಮುಂದಿನ 8 ವಾರಗಳಲ್ಲಿ ಮೀಡಿಯೇಷನ್ ಪ್ರೊಸೆಸ್, ಮಧ್ಯಸ್ಥಿಕೆಯನ್ನ ನಡೆಸಬೇಕು ಅಂತಕ್ಕಂಥದ್ದನ್ನು ಹೇಳಿದೆ. ಒಂದು ಕೇವಲ ಸಿವಿಲ್ ಡಿಸ್ಪ್ಯೂಟ್ ಆಗಿ ನೋಡ್ತಾ ಇಲ್ಲ, ಇದನ್ನ ಒಂದು ಹೀಲಿಂಗ್ ಪ್ರೊಸೆಸ್ ಆಗಿ ಕೂಡ ನೋಡಬೇಕು ಅಂತಕ್ಕಂಥದ್ದನ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ತಮ್ಮ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಖಲೀಫುಲ್ಲಾ, ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಗುರುಜಿ ಮತ್ತು ಹಿರಿಯ ವಕೀಲ ಶ್ರೀರಾಮ್ ಪಂಚು, ಈ ಮೂವರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಿತಿ ಏನಿದೆ, ಇದು ಇನ್ ಕ್ಯಾಮ್ರಾ ಕಾನ್ಫಿಡೆನ್ಷಿಯಲ್, ಅಂದ್ರೆ ಕ್ಯಾಮ್ರಾದ ಮುಂದೆ ಆದ್ರೆ ಕಾನ್ಫಿಡೆನ್ಷಿಯಲ್ ಆಗಿರ್ತಕ್ಕಂಥ ರೀತಿಯಲ್ಲಿ ರಹಸ್ಯವಾಗಿ ಈ ಒಂದು ಮೀಡಿಯೇಷನ್ ಪ್ರೊಸೆಸ್ ಅನ್ನ ನಡೆಸಬೇಕು. ಅಯೋಧ್ಯೆಯ ಹತ್ತಿರದ ಜಿಲ್ಲಾ ಕೇಂದ್ರ ಏನಿದೆ ಫೈಜಾಬಾದ್ ನಲ್ಲಿ ಈ ಒಂದು ಮಧ್ಯಸ್ಥಿಕೆಯನ್ನ ನಡೆಸಬೇಕು ಅಂತಕ್ಕಂಥದನ್ನ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. 8 ವಾರಗಳ ಸಮಯಾವಕಾಶವನ್ನು, ಅಂದ್ರೆ 2 ತಿಂಗಳ ಕಾಲ ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಗೆ ಸಮಯಾವಕಾಶವನ್ನ ನೀಡಿದೆ. 4 ವಾರಗಳ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟಸ್ ರಿಪೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅನ್ನೋದನ್ನು ಕೂಡ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಸ್ಪಷ್ಟಪಡಿಸಿದೆ. ಅಜಿತ್, ಇದರ ಅರ್ಥ ರಾಮ ಮಂದಿರ ಬಾಬರಿ ಮಸೀದಿ ವಿವಾದ ಸುಮಾರು ಏಪ್ರಿಲ್ ಮೇ ವರೆಗೆ ಈ ಒಂದು ಇದರ ಹಿಯರಿಂಗ್ ಮುಗಿಬಹುದು, ಜಡ್ಜ್ಮೆಂಟ್ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಬರಬಹುದು ಅಂತಕ್ಕಂಥದ್ದನ್ನೇನು ಲೆಕ್ಕ ಹಾಕ್ತಾ ಇದ್ರು. ಈಗ ಬಹುತೇಕ ಇದು ಮೇ ಜೂನ್ ವರೆಗೆ ಮಧ್ಯಸ್ಥಿಕೆ ಸಮಯಾವಕಾಶವನ್ನ ತೆಗೆದುಕೊಳ್ಳುತ್ತದೆ. ಮೀಡಿಯೇಷನ್ ಪ್ರೊಸೆಸ್ ಶುರು ಆದ್ಮೇಲೆ ಅದು 2 ತಿಂಗಳು ಅವಕಾಶ ಕೊಟ್ಟರು, ನಂತರ ಇನ್ನು 2-3 ತಿಂಗಳು ಅದರ ಎಕ್ಸ್ಟೆನ್ಷನ್ ಅನ್ನ ಕೇಳಲಾಗುತ್ತೆ. ಹೀಗಾಗಿ ಸೆಪ್ಟೆಂಬರ್ ನಲ್ಲಿ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನಿವೃತ್ತರಾಗ್ತಾರೆ. ಆ ಕಾರಣದಿಂದ ಇದನ್ನು ನೋಡಿದ್ರೆ ಬಹುಶಃ 2020ರವರೆಗೂ ಕೂಡ ಈ ಪ್ರಕರಣ ಜಗ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇವೆ. 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ಬಂದ 9 ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ಮೀಡಿಯೇಷನ್ಗೆ ಒಂದು ಅವಕಾಶವನ್ನ ನೀಡಿದೆ. ತದನಂತರದ ಅವಧಿಯಲ್ಲಿ ಮತ್ತೊಮ್ಮೆ ಮೀಡಿಯೇಷನ್ ನಲ್ಲಿ ಇದು ಬಗೆಹರಿಯುತ್ತಾ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ನಿಶ್ಚಿತವಾಗಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಅನ್ಸಿತ್ತು ಈ ಪ್ರಕರಣ ಒಂದು ಹೀಲಿಂಗ್ ಪ್ರೊಸೆಸ್ ಆಗಿ ನೋಡಬೇಕು. 2 ಸಮುದಾಯಗಳ ನಡುವಿನ ಒಂದು ಪ್ರಕರಣವಾದ ಕಾರಣದಿಂದ ಒಂದು ಅವಕಾಶ ಮಧ್ಯಸ್ಥಿಕೆಗೆ ದೊರೆಯಬೇಕು ಅಂತಕ್ಕಂಥ ಕಾರಣದಿಂದ ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಗೆ ಇನ್ನೊಂದು ಅವಕಾಶವನ್ನ ನೀಡಿದೆ. ಉತ್ತರ ಪ್ರದೇಶ ಸರ್ಕಾರ ಮತ್ತು ಹಿಂದೂ ಸಂಘಟನೆಗಳೇನಿದ್ವು, ನಿರ್ಮೋಹಿ ಅಖಾಡ ಒಂದನ್ನ ಬಿಟ್ಟು ಉಳಿದ ಸಂಘಟನೆಗಳು, ಹಿಂದೂ ಮಹಾಸಭಾ, ಸುಬ್ರಹ್ಮಣ್ಯ ಸ್ವಾಮಿ, ಇವರೆಲ್ಲ ಏನು ಪಾರ್ಟೀಸ್ಗಳಿದ್ವು, ಮೀಡಿಯೇಷನ್ಗೆ ಸ್ಪಷ್ಟ ನಕಾರವನ್ನ ಸೂಚಿಸಿದ್ವು. ಇನ್ನೊಂದು ಕಡೆ ಸುನ್ನಿ ವಕ್ಫ್ ಬೋರ್ಡ್ ಮೀಡಿಯೇಷನ್ ಆಗಬೇಕು ಅಂತಕ್ಕಂಥ ಒಂದು ಮಾತನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿತ್ತು. ಸುಪ್ರೀಂ ಕೋರ್ಟ್ ಮೀಡಿಯೇಷನ್ಗೆ ಒಪ್ಪಿಗೆಯನ್ನ ಸೂಚಿಸಿ 8 ವಾರಗಳ ಸಮಯಾವಕಾಶವನ್ನ ನೀಡಿದೆ. ನ್ಯಾಯಮೂರ್ತಿ ಖಲೀಫುಲ್ಲಾ, ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಮತ್ತು ಶ್ರೀರಾಮ್ ಪಂಚು ಅವರನ್ನೊಳಗೊಂಡಿರ್ತಕ್ಕಂಥ ಸಮಿತಿ ಫೈಜಾಬಾದ್ ನಲ್ಲಿ ರಹಸ್ಯವಾಗಿ ಕ್ಯಾಮ್ರಾ ಎದುರುಗಡೆ ಮಧ್ಯಸ್ಥಿಕೆಯ ಪ್ರಕ್ರಿಯೆಯನ್ನ ಆರಂಭಿಸಲಿದೆ. ಅಜಿತ್, ಪ್ರಶಾಂತ್, ಈ ಮಧ್ಯಸ್ಥಿಕೆ ಸಂಧಾನಕ್ಕೆ ಯಾರ್ದಾದ್ರೂ ನೇತೃತ್ವ ಇರುತ್ತಾ? ನ್ಯಾಯಮೂರ್ತಿ ಖಲೀಫುಲ್ಲಾ ನೇತೃತ್ವದಲ್ಲಿ ನಡೆಯಲಿರುವ ಮಧ್ಯಸ್ಥಿಕೆ ಕರಿಬಹುದಾ ಹಿಂಗೆ, ಅಥವಾ ರವಿಶಂಕರ್ ಗುರುಜಿ, ಶ್ರೀರಾಮ್ ಪಂಚು ಮತ್ತು
ನಿವೃತ್ತ ನ್ಯಾಯಮೂರ್ತಿ ಖಲೀಫುಲ್ಲಾ ಈ 3 ಜನ ಈಕ್ವಲ್ ಸ್ಟೇಟಸ್ ಅನ್ನು ಹೊಂದಿರ್ತಾರ ಸಂಧಾನ ಪ್ರಕ್ರಿಯೆಯಲ್ಲಿ? ಇಲ್ಲ ಅಜಿತ್, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿರುವ ಪ್ರಕಾರ 3 ಜನರ ಸಮಿತಿ ಇರುತ್ತೆ. ಅದರ ದಟ್ ವಿಲ್ ಬಿ ಹೆಡೆಡ್ ಬೈ ಜಸ್ಟಿಸ್ ಖಲೀಫುಲ್ಲಾ. ಓಕೆ, ಖಲೀಫುಲ್ಲಾ ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. 3 ಜನರ ಸಮಿತಿ ಇರುತ್ತೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಓಕೆ ಪ್ರಶಾಂತ್, ಈ ವಿಷಯ ನಾವು ಮಾತಾಡಬೇಕೋ ಬಾರ್ದೋ ಗೊತ್ತಿಲ್ಲ. ನ್ಯಾಯಮೂರ್ತಿಗಳಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಯೋಧ್ಯೆ ರಾಮ ಮಂದಿರ ವಿವಾದ ಒಂದು ತೀರ್ಪಿನ ಮೂಲಕ ಬಗೆಹರಿಯೋದು ಇಷ್ಟ ಇದ್ದಾಗಿಲ್ಲ. ಇದನ್ನು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ನೋಡಿ ಅಜಿತ್, ಅದನ್ನ ಹಾಗೆ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅನೇಕ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಕೊನೆಯ ಅವಕಾಶವನ್ನ ಒಂದು ಮಧ್ಯಸ್ಥಿಕೆಗೆ ನೀಡುತ್ತೆ. ನೀವು ಟ್ರಿಬ್ಯುನಲ್ ಅಲ್ಲೂ ಕೂಡ ಮಹದಾಯಿ ಪ್ರಕರಣವನ್ನ ಗಮನಿಸಿದ್ರೆ ಒಂದು ಕೊನೆಯ ಅವಕಾಶವನ್ನ ಮಧ್ಯಸ್ಥಿಕೆ ಮೂಲಕ ಬಗೆಹರಿಸಿಕೊಳ್ಳಿ ಅಂತಕ್ಕಂಥದನ್ನ ಹೇಳೋದು ಸಂಪ್ರದಾಯ. ಆ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಮೀಡಿಯೇಷನ್ಗೆ ಅವಕಾಶವನ್ನ ನೀಡಿದೆ. ಯಾಕಂದ್ರೆ ಕಾನೂನಿನ ಮೂಲಕ ಅನೇಕ ಬಾರಿ ತೀರ್ಪನ್ನ ನೀಡಿದಾಗ ಒಂದು ಸಮುದಾಯಕ್ಕೆ ಅದು ಪ್ಲಸ್ ಆಗತ್ತೆ, ಇನ್ನೊಂದು ಸಮುದಾಯ ಅದನ್ನ ಬೇರೆ ರೀತಿ ನೋಡುತ್ತೆ. ಆ ಕಾರಣದಿಂದ ಕೂಡ ಅನೇಕ ಸಮಸ್ಯೆಗಳು ಉದ್ಭವವಾಗ್ತವೆ. ಆದ್ರೆ ಅಂತಿಮವಾಗಿ ಮೀಡಿಯೇಷನ್ ಇಂದ ಇದು ಬಗೆಹರಿಯುತ್ತಾ ಅಂತಕ್ಕಂಥದನ್ನ ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ ಹಿಂದೆ PV ನರಸಿಂಹರಾವ್ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ, ವಾಜಪೇಯಿ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಕಂಚಿ ಕಾಮಕೋಟಿ ಜಗದ್ಗುರುಗಳು ಒಂದು ಮೀಡಿಯೇಷನ್ ಪ್ರೊಸೆಸ್ ಅನ್ನ ನಡೆಸಿದ್ರು. ಅದು ಸರ್ಕಾರದ ಕಡೆಯಿಂದ ಆ ಒಂದು ಮಧ್ಯಸ್ಥಿಕೆಯ ಪ್ರಯತ್ನ ನಡೆದಿತ್ತು. ಆಗ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಪ್ರಕರಣ ಪೆಂಡಿಂಗ್ ಇದ್ದಾಗಲೇ ಒಂದು ಮಧ್ಯಸ್ಥಿಕೆಯ ಪ್ರಯತ್ನ ಬಾರಿ ಬಾರಿ ನಡೆದಿದೆ. ಆದ್ರೆ ಅದು ವಿಫಲಗೊಂಡಿದೆ. ಯಾಕಂದ್ರೆ 2 ಸಮುದಾಯಗಳು ಮತ್ತು ಅದರಲ್ಲಿ ರಾಜಕೀಯ ಕೂಡ ಬೆರ್ತಿರೋದ್ರಿಂದ ಯಾರು ಕೂಡ ಪಟ್ಟನ್ನ ಸಡಿಲಿಸಲಿಕ್ಕೆ ತಯಾರಿರಲ್ಲ. ಆಗ ಮಧ್ಯಸ್ಥಿಕೆಯಲ್ಲಿ ಹೇಗದು ಬಗೆಹರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಆದ್ರೆ ಸುಪ್ರೀಂ ಕೋರ್ಟ್ಗೆ ಒಂದು ಮಧ್ಯಸ್ಥಿಕೆಯ ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ಹೊಸತಲ್ಲ. ಅನೇಕ ಸಿವಿಲ್ ಡಿಸ್ಪ್ಯೂಟ್ಸ್ ಗಳಲ್ಲಿ ಒಂದು ಮಧ್ಯಸ್ಥಿಕೆಯ ಅವಕಾಶವನ್ನ ಎಲ್ಲಾ ಪ್ರಕರಣಗಳಲ್ಲೂ ಕೋರ್ಟ್ಗಳು ನೀಡ್ತಕ್ಕಂಥ ಸಂಪ್ರದಾಯ ಇದೆ. ಅದೇ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಗೂ ಕೂಡ ಒಂದು ಚಾನ್ಸ್ ಅನ್ನ ನೀಡಿದೆ. ಎಸ್ ಪ್ರಶಾಂತ್, ವಿಕ್ರಮ್ ಫಡ್ಕೆ ವಕೀಲರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಕ್ರಮ್ ಫಡ್ಕೆ ಅವರೇ ನಮಸ್ಕಾರ. ಅಂತೂ ಇಂತೂ ಮಧ್ಯಸ್ಥಿಕೆ ಸಂಧಾನದ ಮೂಲಕ ಇದನ್ನ ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡಿ, ಈಸ್ ಇಟ್ ಅ ಕಂಪಲ್ಷನ್? ಸಂಧಾನದ ಮೂಲಕವೇ ಬಗೆಹರಿಸಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಕಂಪಲ್ಷನ್ ಅಥವಾ ಒಂದು ಪ್ರಯತ್ನ ಆಗ್ಲಿ ಅನ್ನೋದು ಸುಪ್ರೀಂ ಕೋರ್ಟ್ನ ಭಾವನೆಯ? ಕಂಪಲ್ಷನ್ ಅನ್ನೋದು ಮೀಡಿಯೇಷನ್ ಅಲ್ಲಿ ಇರಲ್ಲ. ಓಕೆ, ಮತ್ತೆ ಮೀಡಿಯೇಷನ್ ಅಲ್ಲಿ ಏನ್ ಮಾತಾಡ್ತಾರೆ ಏನ್ ಇಲ್ಲ ಅನ್ನೋದೆಲ್ಲ ಆಫ್ ದ ರೆಕಾರ್ಡ್ ಇರುತ್ತೆ. ಎಸ್, ಅದ್ರೊಳಗೆ ಎಲ್ಲರೂ ಒಪ್ಪಿ ಸಂಧಾನ ಮಾಡಿಕೊಂಡ್ರೆ ಅದರ ಆಧಾರದ ಮೇಲೆ ಆದೇಶ ಮಾಡಬಹುದು. ಆದ್ರಿಂದ ಇದ್ರೊಳಗೆ ಕಂಪಲ್ಷನ್ ಇರಲ್ಲ. ಓಕೆ, ಆದ್ರೆ ನನಗನ್ಸೋ ವಿಚಾರ ಇದ್ರೊಳಗೆ ಅಂದ್ರೆ ಇದನ್ನ ತುಂಬಾ ಮುಂದೂಡುವಂತ ಪ್ರಯತ್ನಗಳು ಸಾಕಷ್ಟು ನಡೆದಿದಾವೆ. ಓಕೆ, ಅದರದೇ ಒಂದು ಭಾಗ ಅಂತ ನನಗನ್ಸುತ್ತೆ. ವಿಕ್ರಮ್ ಫಡ್ಕೆ ಅವರು, ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇರುವಾಗ ಇದೊಂದು ಸಿವಿಲ್ ಪ್ರಕರಣ, ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ನಡೀತಾ ಇರುವಂತಹ ಪ್ರಕರಣ, ಸೆಕ್ಷನ್ 89 ಪ್ರಕಾರ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ಸೊಲ್ಯೂಷನ್ ಅನ್ನುವಂಥದ್ದು ಕೂಡ ಒಟ್ಟಾರೆ ಸೊಲ್ಯೂಷನ್ ಅನ್ನ, ಒಟ್ಟಾರೆ ಇತ್ಯರ್ಥದ ಒಂದು ಭಾಗ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಇದನ್ನ ಮಾಡ್ತಾ ಇದೆ. ಹಾಗಿರುವಾಗ ವಿಳಂಬ ಮಾಡುವ ಪ್ರಕ್ರಿಯೆ ಅಂತ ಯಾಕೆ ಅನ್ಸುತ್ತೆ? ಈಸ್ ಇಟ್ ನಾಟ್ ಹ್ಯಾಪನಿಂಗ್ ಅಕಾರ್ಡಿಂಗ್ ಟು ದ ಪ್ರೊಸೀಜರ್ಸ್? ಇಲ್ಲ, 2 ವಿಚಾರ ಇದೆ. ಒಂದು ಅಂದ್ರೆ 12 ವರ್ಷದಿಂದ ಈಗ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಎಸ್, ಇದನ್ನೇ ಬಹಳ ಮುಂಚೆನೆ ಮಾಡಬಹುದಾಗಿತ್ತು. ಸೆಕ್ಷನ್ 89 ಇವತ್ ಬಂದಿದ್ದಲ್ಲ. ಓಕೆ, ಸೆಕ್ಷನ್ 89 ಮೀಡಿಯೇಷನ್ ಪ್ರೊಸೀಜರ್ಸ್ ಆವಾಗ್ಲೇ ಮಾಡಿದ್ರೆ ಬಹಳ ಉತ್ತಮವಾಗಿರೋದು. ಇಷ್ಟು ವರ್ಷನೂ ಕಾಯೋ ಅವಶ್ಯಕತೆ ಇರ್ಲಿಲ್ಲ. ಈಗ ಮಾಡಬಾರದು ಅಂತ ನಾನು ಹೇಳಲ್ಲ. ಇದು ಒಂದು ಪ್ರಯತ್ನ ನಡೀಲಿ, ಇದರಿಂದ ಸೊಲ್ಯೂಷನ್ ಸಿಗೋದಾದ್ರೆ ಎಲ್ಲರೂ ರಾಜಿಯಿಂದ ಒಳ್ಳೇದು ಅಂತ ನನಗನ್ಸುತ್ತೆ. ಆದ್ರೆ ಇದನ್ನ ಗಮನಿಸಿದ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ಹೇಗೆ ಕೇಸ್ ನಡೀತಾ ಬಂದಿರೋದನ್ನ ಗಮನಿಸಿದ್ರೆ ಮುಂದೂಡೋ ಪ್ರಯತ್ನಗಳೇ ಜಾಸ್ತಿ ನಡೆದಿದಾವೆ ಅಂತ ನನ್ಗನ್ಸುತ್ತೆ. ಅಂದ್ರೆ 10-12 ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಪ್ರಕರಣ ಬಂದು. ಮೀಡಿಯೇಷನ್ ಒಂದು ಸಂಧಾನದ ಪ್ರಯತ್ನ ಮಾಡೋದಿದ್ರೆ ಅವಾಗಲೇ ಮಾಡಬೇಕಾಗಿತ್ತು. ಈ ಸಮಯದಲ್ಲಿ ಯಾಕೆ ಅಂತ ಅಲ್ಲ, ಈ ಸಮಯದಲ್ಲಿ ಮಾಡಬಾರ್ದು ಅಂತಲ್ಲ, ಮಾಡಿದ್ರು ಉತ್ತಮವಾಗಿರೋದು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಈಗ ಸಂಧಾನ ಅಂತ ಮಾಡುವಾಗ 2 ಕಡೆಯವರು ಸಂಪೂರ್ಣವಾಗಿ ಸಂಧಾನಕ್ಕೆ ಒಪ್ಕೊಂಡಿರ್ಬೇಕು. ಹೌದು, ಅಂದ್ರೆ ಒಂದು ಸಂಧಾನ ಪ್ರಕ್ರಿಯೆಯ ಪ್ರಮುಖವಾದ ಅಂಶ ಅದು. ಹೌದು. ಒಂದು ಪಾರ್ಟಿ ನಾನು ಸಂಧಾನಕ್ಕೆ ತಯಾರಿಲ್ಲ ಅನ್ನುವಾಗ ಇನ್ನೊಂದು ಪಾರ್ಟಿ ತಯಾರಿದ್ದೀನಿ ಅನ್ನುವಾಗ ಸಂಧಾನ ಹೆಂಗಾಗೋದಕ್ಕೆ ಸಾಧ್ಯ? ಅದು ನೋಡಿ, ಕಷ್ಟ ಆಗತ್ತೆ. ಈಗ ಶುರುನಲ್ಲೇ ಇದೊಂದು ಹರ್ಡಲ್ ಇದೆ. ಜನರಲಿ ನಾವು ಕೋರ್ಟ್ಗಳಲ್ಲಿ, ಯಾವುದೇ ಕೋರ್ಟ್ ಇರ್ಲಿ, ಹೈಕೋರ್ಟ್ ಇರ್ಲಿ, ಸಿವಿಲ್ ಕೋರ್ಟ್ ನಲ್ಲಿ ಇರ್ಲಿ, ಎಲ್ಲೇ ಈ ತರದ್ ಮೀಡಿಯೇಷನ್ ಮಾಡಿಸ್ಬೇಕು ಅನ್ನೋ ಒಂದು
ಪ್ರಕ್ರಿಯೆ ಆಗ್ಬೇಕಾದ್ರೆ ಎರಡು ಪಾರ್ಟಿಗಳು ಅಥವಾ ಅದ್ರೊಳಗೆ ಇರೋ ಎಲ್ಲ ಪಾರ್ಟಿಗಳು ಒಪ್ಪಿದ್ರೆ ಮಾತ್ರ ಸಂಧಾನಕ್ಕೆ ಮೀಡಿಯೇಷನ್ ಗೆ ಕಳಿಸ್ತಾರೆ. ಇಲ್ಲದೆ ಇದ್ರೆ ಜನರಲಿ ಕಳಿಸಲ್ಲ. ಆದ್ರೆ ಈ ಜನರಲಿ ಅನ್ನೋದು ವಿಶೇಷ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಅಪ್ಲೈ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ನವ್ರು ಹೇಳಿ ಅದನ್ನ ಮಾಡಿದ್ರೆ ಸುಪ್ರೀಂ ಕೋರ್ಟಿಗೆ ಸಂವಿಧಾನಿಕವಾಗಿ ಅದಕ್ಕೆ ಅಧಿಕಾರ ಇದೆ. ಅವ್ರು ಸುಪ್ರೀಂ ಕೋರ್ಟ್ ಹೇಳಿದ್ದೇ ಕಾನೂನು ಆಗಿದ್ರಿಂದ ಅವ್ರು ಕಳಿಸಬಹುದು. ಆದ್ರೆ ಸಂಧಾನ ಹೇಗಾಗಬೇಕು, ಅದ್ರೊಳಗೆ ಎಲ್ಲರೂ ಒಪ್ಪಬೇಕಾ ಬೇಡವಾ ಅನ್ನೋದೆಲ್ಲ ಯಾರಿಗೂ ಹೇಳೋ ಅಧಿಕಾರ ಇರೋದಿಲ್ಲ. ಓಕೆ ಓಕೆ ಹೌದು. ಸೊ ಸಂಧಾನ ಹೇಗಾಗಬೇಕು ಅಂತ ಸುಪ್ರೀಂ ಕೋರ್ಟ್ಗೂ ಕೂಡ ಹೇಳೋದಕ್ಕಾಗೋದಿಲ್ಲ. ಆಗಲ್ಲ. ಎರಡು ತಿಂಗಳ ಒಳಗಡೆ ಏನ್ ಮಾಡ್ತಿರೋ ಮಾಡಿ ಒಂದು ಪ್ರಯತ್ನ ಪಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂತದ್ದು. ಹೌದು, ಎಲ್ಲರೂ ಒಟ್ಟಿಗೆ ಕೂತು ಒಂದು ಪ್ರಯತ್ನ ಮಾಡಿ ಅಂತ ಹೇಳಬಹುದು. ಇವತ್ತು ಹೇಳಿದ್ದಾರೆ. ಓಕೆ ಸರ್, ಸಂಧಾನಕಾರರಾಗಿ 3 ಜನ ಇದ್ದಾರೆ. ರವಿಶಂಕರ್ ಗುರೂಜಿ, ಶ್ರೀರಾಮ್ ಪಂಚು, ನಿವೃತ್ತ ನ್ಯಾಯಮೂರ್ತಿ ಖಲೀಫುಲ್ಲಾ. ನಿವೃತ್ತ ನ್ಯಾಯಮೂರ್ತಿ ಖಲೀಫುಲ್ಲಾ ಅವರು ಈ ಒಂದು ಸಂಧಾನ ಸಮಿತಿಯ ನೇತೃತ್ವವನ್ನು ವಹಿಸಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಆದೇಶ. ಹೌದು. ಸೊ ನ್ಯಾಚುರಲ್ ಜಸ್ಟಿಸ್ ಫಾಲೋ ಆಗುತ್ತಾ ಇಲ್ಲಿ? ನೋಡಿ, ಸಂಧಾನದಲ್ಲಿ ನ್ಯಾಚುರಲ್ ಜಸ್ಟಿಸ್ ಅದು ಇದು ಅನ್ನೋದು ಬರಲ್ಲ. ಯಾಕಂದ್ರೆ ಇದು ಕಾನೂನಿನ ಇದ್ರದಲ್ಲ, ಕೋರ್ಟ್ ಪ್ರೊಸೀಡಿಂಗ್ಸ್ ಅಲ್ಲ. ಓಕೆ. ಎಲ್ಲರಿಗೂ ತಮ್ಮ ಮಾತನ್ನ ಇಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಅದ್ರೊಳಗೆ ಇಲ್ದೇ ಇದ್ರೆ ಮಾತು ಮುರಿಯುತ್ತೆ ಅಷ್ಟೇ, ಇನ್ನೇನು ಆಗೋದಿಲ್ಲ. ಬಹಳ ವಿಶೇಷ ಏನಿಲ್ಲ. ಮತ್ತೆ ಮೀಡಿಯೇಟರ್ಸ್ ಜಡ್ಜಸ್ ಅಲ್ಲ. ಅವರು ಸಂಧಾನ ಏರ್ಪಡಿಸೋದಕ್ಕೆ, ಎಲ್ಲರೂ ಮಾತುಕತೆ ಆಡುವಾಗ ಅನುಕೂಲ ಮಾಡಿಕೊಡೋದಕ್ಕೆ, ಮತ್ತೆ ಎಷ್ಟೋ ಸೈಡಿನ ವಿಚಾರಗಳಿರ್ತವೆ ಅದನ್ನೆಲ್ಲ ದೂರ ಮಾಡಿ ಮುಖ್ಯ ವಿಚಾರದ ಕಡೆ ಗಮನ ತಂದು ಈಗ ಒಂದು ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಮಾಡರೇಟರ್ ಇದ್ದ ಕೆಲಸ ಮಾಡಬಹುದು ನೋಡಿ. ಓಕೆ ಓಕೆ. ಸೊ ಸಂಧಾನ ಸಮಿತಿ ಇಂತಿಂಥ ಚರ್ಚೆಗಳನ್ನ ಮಾಡ್ತು, ಇಂತಿಂಥ ನಿರ್ಧಾರಕ್ಕೆ ಬಂತು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರ್ತಾರೆ. ಒಂದು ವೇಳೆ ನಿರ್ಧಾರಕ್ಕೆ ಬರೋಕ್ಕಾಗ್ಲಿಲ್ಲ ಅಂದ್ರೆ ವಿ ಆರ್ ಸಾರಿ, ನಾವು ಯಾವುದೇ ರೀತಿಯಾದಂತಹ ನಿರ್ಧಾರಕ್ಕೆ ಬರೋದಕ್ಕಾಗ್ಲಿಲ್ಲ ಅಂತ ಹೇಳ್ತಾರೆ. ಹೌದು. ಮತ್ತೆ ಸಂಧಾನದಲ್ಲಿ ಏನೇನ್ ಚರ್ಚೆ ಆಯ್ತು ಅನ್ನೋದನ್ನು ಓಕೆ ತರಬೇಕು ಅನ್ನೋ ಅವಶ್ಯಕತೆನೂ ಇರೋದಿಲ್ಲ. ಮತ್ತೆ ಆನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾಡಿ ಅಂತ ಹೇಳ್ತಾರೆ. ಆನ್ ಕ್ಯಾಮ್ರಾ ಆಗಬೇಕು, ಬಟ್ ರಹಸ್ಯವಾಗಿರ್ಬೇಕು ಅಂತ. ಅಂದ್ರೆ ಒಂದ್ ರೆಕಾರ್ಡ್ ಇರ್ಲಿ ಅಂತ ಇರುತ್ತೆ. ಆದ್ರೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ನಿಶ್ಚಯ ಮಾಡಿರೋದು. ಬಟ್ ಜನರಲಿ ಏನ್ ರೂಲ್ಸ್ ಪ್ರಕಾರ ಮೀಡಿಯೇಷನ್ ಅಂದ್ರೆ ಏನೇ ಚರ್ಚೆ ಮಾಡಿರಬಹುದು, ಅದು ಕೇಸಿನ ಮೇಲೆ ಪ್ರಭಾವ ಬೀರಬಾರ್ದು. ಹೀಗಿದೆ. ಈಗ ರಾಜಿಯಾಗಿ ಅವ್ರು ಮುಗಿಸ್ಕೊಂಡ್ರೆ ಅದು ಕಾನೂನಾತ್ಮಕವಾಗಿದ್ರೆ ಅದ್ರ ಮೇಲೆ ತೀರ್ಪು ಕೊಡುತ್ತೆ ಯಾವುದೇ ಕೋರ್ಟ್ ಆದ್ರೂ. ಈಗ ವಿಫಲ ಆದ್ರೆ ಅಲ್ಲಿ ಏನ್ ನಡೀತು ಅನ್ನೋದು ಕೇಸಿನ ಮೇಲೆ ಪ್ರಭಾವ ಬೀರಬಾರ್ದು. ಕೇಸಿನ ಮೇಲೆ ಪ್ರಭಾವ ಬೀರಬಾರ್ದು ಅಲ್ಲಿ ಏನ್ ನಡೀತು ಅಂತ. ಸರ್, ಈಗ ಈ ಪ್ರಕರಣದಲ್ಲಿ ಒಂದು ಪಾರ್ಟಿ ಅವರು ಸಂಪೂರ್ಣವಾಗಿ ವಿವಾದಿತ ಭೂಮಿ ಅಷ್ಟು ನಮಗೆ ಸೇರಬೇಕು ಅಂತ ಹೇಳ್ತಾರೆ. ಹೌದು. ಈಗ ಅಲಹಾಬಾದ್ ಹೈಕೋರ್ಟ್ ಈ ಸಂಧಾನವನ್ನ ಮಾಡಿಸುವಂತ ಸಾಧ್ಯತೆ ಅಲಹಾಬಾದ್ ಹೈಕೋರ್ಟ್ಗೆ ಇರ್ಲಿಲ್ವಾ ಆಗಿದ್ರೆ ಅವಾಗ? ಸೆಕ್ಷನ್ 89 ಎಲ್ಲ ಕೋರ್ಟ್ಗಳಿಗೂ ಅಪ್ಲೈ ಆಗುತ್ತೆ. ಇದು ಬರೀ ಸುಪ್ರೀಂ ಕೋರ್ಟ್ ಅಂತಲ್ಲ, ಸಿವಿಲ್ ಪ್ರೊಸೀಜರ್ ಕೋರ್ಟ್ ಇರೋದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಆವಾಗ್ಲೂ ಮಾಡಬಹುದಾಗಿತ್ತು, ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅನ್ನೋದಕ್ಕೆ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಇದು ಮ್ಯಾಂಡೇಟರಿ ಅಲ್ಲ, ಇದು ಆಪ್ಷನಲ್. ಓಕೆ. ಹಾಗಾದ್ರೆ 10 ವರ್ಷ ನಿಮ್ಮ ಅಂಗಳದಲ್ಲಿ ಪ್ರಕರಣ ಇದ್ರೂ ನೀವು ಯಾಕೆ ಸಂಧಾನಕ್ಕೆ ಕೈ ಹಾಕ್ಲಿಲ್ಲ ಅನ್ನೋ ಪ್ರಶ್ನೆನೂ ಯಾರಿಗೂ ಕೇಳೋ ಹಾಗಿಲ್ಲ ಇಲ್ಲಿ. ಹಾಗಲ್ಲ, ಅದನ್ನ ಕೋರ್ಟಿನ ಏನ್ ನಡೆಯುತ್ತಲ್ಲ, ಸುಪ್ರೀಂ ಕೋರ್ಟ್ ನ ಪ್ರಶ್ನೆ ಮಾಡೋ ಅಧಿಕಾರ ಎಲ್ಲ ನಾಗರಿಕರಿಗೂ ಇರುತ್ತೆ. ಆಯ್ತಾ? ಮತ್ತೆ ಸುಪ್ರೀಂ ಕೋರ್ಟ್ ಏನೋ ಒಂದು ತೀರ್ಪು ಕೊಡ್ತು, ಅದ್ರ ಬಗ್ಗೆ ನನ್ ಬೇರೆ ಆದಂತಹ ಅಭಿಪ್ರಾಯ ಇದೆ ಅಂತ ಹೇಳುವಂತ ಸ್ವಾತಂತ್ರ್ಯವೂ ಭಾರತದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಕೊಟ್ಟಿದೆ. ಆದ್ರಿಂದ ಸುಪ್ರೀಂ ಕೋರ್ಟ್ ಇಷ್ಟು ದಿವಸ ಯಾಕಪ್ಪ ಮಾಡ್ಲಿಲ್ಲ ಅಂತ ಕೇಳುವಂತ ಅಧಿಕಾರವು ಎಲ್ಲರಿಗೂ ಇದೆ. ಸಮಿತಿಯ ಭಾಗವಾಗಿ ರವಿಶಂಕರ್ ಗುರೂಜಿ ಇರ್ತಾರೆ, ಶ್ರೀರಾಮ್ ಪಂಚು ಇರ್ತಾರೆ, ನಿವೃತ್ತ ನ್ಯಾಯಮೂರ್ತಿ ಖಲೀಫುಲ್ಲಾ ಇರ್ತಾರೆ. ಖಲೀಫುಲ್ಲಾ ಅವರ ನೇತೃತ್ವದ ಸಮಿತಿ ಇದು. ಫೈಜಾಬಾದ್ನಲ್ಲಿ ಈ ಸಮಿತಿಯ ಸಭೆಗಳು ನಡೀಬೇಕು. ಸಭೆಗಳು ವಿಡಿಯೋ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಬೇಕು. ಸಭೆಯಲ್ಲಿ ಚರ್ಚೆಯಾದಂತಹ ವಿಷಯ ಮಾಧ್ಯಮಗಳಿಗೆ ಸೋರಿಕೆಯಾಗಬಾರದು, ರಹಸ್ಯವಾಗಿ ಮಾತುಕತೆ ನಡೀಬೇಕು. 8 ವಾರಗಳ ನಂತರ ಸುಪ್ರೀಂ ಕೋರ್ಟ್ಗೆ ವರದಿ ನೀಡಬೇಕು ಅನ್ನುವಂಥದ್ದು ಈಗ ಬಂದಿರುವಂತಹ ತೀರ್ಪು. ವಿಕ್ರಮ್ ಫಡ್ಕೆ ಅವರು ನಮ್ಮ ಜೊತೆಗಿದ್ದಾರೆ. ವಿಕ್ರಮ್ ಫಡ್ಕೆ ಅವರೇ, ಇದರಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ನ ನಿಲುವು ತುಂಬಾ ಸಾಫ್ಟ್ ಆದ ಹಾಗೆ ಅನ್ನಿಸ್ತಾ ಇದೆ. ಸುನ್ನಿ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತಹ ಹಲವರು ಸಾಕು, ಈ ವಿವಾದ ಇಷ್ಟು ವರ್ಷ ನಡೆದಿದ್ದು, ಅನೇಕ ವರ್ಷಗಳ ಕಾಲ ಅನೇಕ ರಾಜಕೀಯ ಸ್ಥಿತ್ಯಂತರಗಳಾಗಿ ಹೋಗಿದೆ, ಆ ಜಾಗವನ್ನು ಬಿಟ್ಟು ಕೊಟ್ಟು ಬಿಡೋಣ ಅನ್ನುವಂಥ ಮನಸ್ಥಿತಿಗೆ ಬಂದಾಗಿದೆ.
ಆ ಥರದ್ದೇನಾದ್ರು ಮನಸ್ಥಿತಿಗೆ ಬಂದಿದ್ರೆ ಬಹಳ ಉತ್ತಮ. ಓಕೆ. ಸೊಲ್ಯೂಷನ್ ಕಂಡುಹಿಡಿಯೋದ್ರೊಳಗೆ ಇದೊಂದು ಮುಖ್ಯವಾದ ಪಾತ್ರ ವಹಿಸಬಹುದು ಅಂತ ನನಗನ್ಸುತ್ತೆ. ಆದ್ರೆ ಅದಷ್ಟು ಸುಲಭ ಇಲ್ಲ ಅನ್ನೋ ಒಂದು ಕಾಮನ್ ಸೆನ್ಸ್ ನನಗಿದೆ. ಓಕೆ ಓಕೆ. ಸೊ ಆದ್ರಿಂದ ಈಗ ನೋಡಿ, ಮೀಡಿಯೇಷನ್ ಕಾಂಪ್ರಮೈಸ್. ಮೀಡಿಯೇಷನ್ ಅಂದ್ರೆ ಕಾಂಪ್ರಮೈಸ್. ಎಸ್. ಅಂದ್ರೆ ಎಲ್ಲರೂ ತಮ್ಮ ಈಗ ಹೇಳ್ಕೊಳ್ಳುವಂತ ಸ್ಥಿತಿಗಿನ ಹಿಂದೆ ಸರಿಬೇಕಾಗತ್ತೆ. ಈಗ ರಾಮ್ ಜನ್ಮಭೂಮಿ ಈಗ ಎಲ್ಲಿ ಮಂದಿರ, ಈಗ ಮೇಕ್ ಶಿಫ್ಟ್ ಮಂದಿರ ಕಟ್ಟಿದಾರಲ್ಲ, ಓಕೆ, ಅಲ್ಲೇ ರಾಮ ಮಂದಿರ ಆಗೋದಕ್ಕೆ ಅವಕಾಶ ಕೊಟ್ರೆ ಆವಾಗ ಇದು ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಒಂದು ಆಸೆ ನನಗೂ ಇದೆ. ಓಕೆ ಓಕೆ. ಆದ್ರೆ ಅಲ್ಲಿ ಕೊಡಲ್ಲ ಅಥವಾ ಅಲ್ಲಿಗೆ ಆಗೋದಕ್ಕೆ ನಾವು ಒಪ್ಪಲ್ಲ ಅಂತ ಯಾವುದೇ ಪಾರ್ಟಿ ಹೇಳಿದ್ರು ಸಂಧಾನ ಮುರಿದು ಬೀಳುತ್ತೆ ಅಷ್ಟೇ. ಇದ್ರೊಳಗೆ ರಾಕೆಟ್ ಸೈನ್ಸ್ ಇಲ್ಲ. ಈಗಷ್ಟೇ ಬರ್ತಾ ಇರುವಂತಹ ಸುದ್ದಿ, ಹಿಂದೂ ಮಹಾಸಭಾ ಮತ್ತು ನಿರ್ಮೋಹಿ ಅಖಾಡಗಳು ಈ ಸಂಧಾನಕ್ಕೆ ರವಿಶಂಕರ್ ಗುರೂಜಿ ಅವರ ನೇಮಕವನ್ನ ವಿರೋಧಿಸಿವೆ. ರವಿಶಂಕರ್ ಗುರೂಜಿ ಅವರು ಸಂಧಾನ ಸಮಿತಿಯ ಭಾಗವಾಗಿರೋದಕ್ಕೆ ಹಿಂದೂ ಮಹಾಸಭಾ ಮತ್ತು ನಿರ್ಮೋಹಿ ಅಖಾಡದಿಂದ ವಿರೋಧ ಬಂದಿದೆ. ವಿಕ್ರಮ್ ಪಡ್ಕೆ ಅವರೇ, ಒಂದು ಸಂಧಾನ ನಡೀತಿರುವಾಗ ಎರಡೂ ಪಾರ್ಟಿಗಳ ಸಂಧಾನಕಾರರು ಯಾರಾಗಿರಬೇಕು ಅನ್ನೋ ವಿಷಯದಲ್ಲಿ ಒಮ್ಮತವನ್ನ ವ್ಯಕ್ತಪಡಿಸಬೇಕು ಅನ್ನುವಂತಹ ಕರಾರು ಯಾವುದು ಇಲ್ವಾ? ಆ ಥರದ್ದಿಲ್ಲ. ನೀವು ನೇಮಿಸಿರುವಂತಹ ಸಂಧಾನಕಾರರು ನಮ್ಮ ಹಿತರಕ್ಷಣೆ ಕಾಯ್ತಾರೆ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ ಅಂತ ಒಂದು ಪಾರ್ಟಿ ಹೇಳಿದ್ರೆ ಕಥೆ ಏನು? ಈಗ ಒಂದ್ ಹೇಳ್ತೀನಿ ಕೇಳಿ, ಇದ್ರಲ್ಲಿ ಹಿತರಕ್ಷಣೆ ಕಾಪಾಡುವಂತ ಒಂದು ವಿಚಾರ ಏನ್ ಬರೋದಿಲ್ಲ. ಮೊದಲನೇದು, ಯಾಕಂದ್ರೆ ಸಂಧಾನಕಾರರು ಎಲ್ಲರಿಗೂ ಹೇಳುವಂತ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ಸಂಧಾನಕಾರರು ಯಾವ್ದೂ ತೀರ್ಪು ಕೊಡೋದಿಲ್ಲ, ಇದು ಸ್ಪಷ್ಟವಾಗಿರ್ಬೇಕು. ಸಂಧಾನಕಾರರೇ ಹೊರತು ನ್ಯಾಯಾಧೀಶರಲ್ಲ. ಸೊ ಸಂಧಾನ ಸಮಿತಿ ಏನ್ ರಿಪೋರ್ಟ್ ಕೊಟ್ಟಿರುತ್ತೆ ಆ ರಿಪೋರ್ಟ್ ಅನ್ನ ಎರಡೂ ಪಾರ್ಟಿಗಳವರು ಒಪ್ಕೊಳ್ಳಬೇಕು ಅನ್ನುವಂಥದ್ದು ಏನ್ ಕರಾರಲ್ಲ. ಅಲ್ಲ, ಮತ್ತೆ ರಿಪೋರ್ಟ್ ಅಂದ್ರೆ ಈಗ ಜನರಲಿ ಮೀಡಿಯೇಷನ್ ನಲ್ಲಿ ಒಪ್ಪಂದಕ್ಕೆ ಬಂದು ಇದು ಒಪ್ಪಂದ ಅಂತ ಕೊಟ್ರೆ ಮಾತ್ರ ಮೀಡಿಯೇಷನ್ ರಿಪೋರ್ಟ್, ಇಲ್ಲದೇ ಇದ್ರೆ ಫೇಲ್ಯೂರ್ ರಿಪೋರ್ಟ್ ಆಗ್ಲಿಲ್ಲ ಅಂತ ಅಷ್ಟೇ. ಓಕೆ ಓಕೆ. ಹಾಗಾದ್ರೆ ಸಂಧಾನಕಾರರು ಮೀಡಿಯೇಷನ್ ಪ್ರಾಸೆಸ್ ನಲ್ಲಿ ಕಂಪ್ಲೇನೆಂಟ್ ಗಳ ಜೊತೆ ನಿರಂತರವಾಗಿ ಮಾತಾಡ್ತಾ ಇರಬೇಕು, ಎಲ್ಲರ ಜೊತೆ ಮಾತಾಡ್ತಾ ಇರಬೇಕು. ಓಕೆ ಓಕೆ ಓಕೆ.